ತಿಲಕ್ ವರ್ಮಾ ಒನ್ ಮ್ಯಾನ್ ಶೋ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿ ಟ್ಯಾಬಲ್ಲಿ ನಾವು ಹೇಳಿದೆವು ಏನಂತಂದರೆ, ನಿನ್ನೆಯ ಒಂದು ವಿಡಿಯೋ ಇವತ್ತು ಅಪ್ಲೋಡ್ ಆಗ್ತದೆ, ಇವತ್ತು ಬೆಳಿಗ್ಗೆ ಅಪ್ಲೋಡ್ ಆಗ್ತದೆ ಅಂತ. ಎಸ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ T20 ಮ್ಯಾಚನ್ನು ಭಾರತ ಗೆದ್ದಿದೆ. ಬಟ್ ನಿರಾಯಾಸವಾಗಿ ಗೆದ್ದಿದೆಯಾ? ಇಲ್ಲ, ಒದ್ದಾಡಿ ಅಂತೂ ಗೆದ್ದರು. ಬಟ್ ಆ ಒಂದು ಒದ್ದಾಟದಲ್ಲಿ ಸಹ ನಮಗೆ ಜಯ ಸಿಗಲಿಕ್ಕೆ ಕಾರಣಕರ್ತರಾದವರು ಏಕೈಕ ವ್ಯಕ್ತಿ, ಅದು ನಮ್ಮ ತಿಲಕ್ ವರ್ಮಾ. ಫಸ್ಟ್ ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡಿತ್ತು ಆ್ಯಂಡ್ ಆ್ಯಸ್ ಯೂಶ್ವಲ್ ಅವರ ಫಸ್ಟ್ ಮ್ಯಾಚಲ್ಲಿ ಹೇಗೆ ಬ್ಯಾಟಿಂಗ್ ಪ್ರದರ್ಶನ ಬಂದಿತ್ತು ಅದೇ ರೀತಿಯಾಗಿ ಮುಂದುವರಿತು. ಎಸ್ಪೆಷಲಿ ಓಪನರ್ಸಿಂದ ಸಾಲ್ಟ್ ಅವರು 0 ಸುತ್ತಲಿಲ್ಲ, 4 ರನ್ ಸುತ್ತಿದ್ರು ಅಷ್ಟೇ. 4 ರನ್ನಿಗೆ ಅವರು ಔಟ್ ಆದರು, ಮತ್ತು ಡಕೆಟ್ ಅವರು 3 ರನ್ನಿಗೆ ಔಟ್ ಆದರು. ಸತತ 2 ಮ್ಯಾಚಲ್ಲಿ ಅವರ ಬ್ಯಾಟಿಂಗ್ ಪೇರ್, ಓಪನಿಂಗ್ ಪೇರ್ ಇಬ್ಬರು ಬ್ಯಾಟ್ಸ್ಮನ್ ಕೂಡ ಚಂದ ಮಾಡಿ ಆಡಲಿಲ್ಲ. ಆ್ಯಂಡ್ ಆ್ಯಸ್ ಯೂಶ್ವಲ್ ಫಸ್ಟ್ ಮ್ಯಾಚಲ್ಲಿ ಏನು ಬಟ್ಲರ್ ಅವರು ಆಡಿದರು, ಸೆಕೆಂಡ್ ಮ್ಯಾಚಲ್ಲಿ ಕೂಡ ಅವರ ಕ್ಯಾಪ್ಟನ್ ಬಟ್ಲರ್ ಅವರು 45 ರನ್ ಹೊಡೆದ್ರು. ಬಟ್ ನಿರಂತರವಾಗಿ ವಿಕೆಟ್ ಹೋಗ್ತವೇ ಹೋಯ್ತು. ಈವನ್ ಹ್ಯಾರಿ ಬ್ರೂಕ್ ಅವರು ಓಕೆ ಪ್ರಾಮಿಸಿಂಗ್ ಅಂತ ಅನ್ನಿಸಿದ್ರು, ಬಟ್ ವರುಣ್ ಚಕ್ರವರ್ತಿ ಅವರ ಬೌಲಿಂಗಲ್ಲಿ ಮತ್ತೆ ಪುನಃ ಆಲ್ಮೋಸ್ಟ್ ಸೇಮ್ ಥರ ಅವ್ರು ಗೂಗ್ಲಿ ರೀಡ್ ಮಾಡಲಿಕ್ಕೆ ಆಗಲಿಲ್ವ ಏನಂತ ಗೊತ್ತಿಲ್ಲ, ಬ್ಯಾಟ್ ಮತ್ತು ಪ್ಯಾಡ್ ನಡುವೆ ಫುಲ್ ಗ್ಯಾಪಲ್ಲಿ ಡಮಾರ್ ಅಂತ ಬೋಲ್ಡ್ ಆದರು. ಲಿವಿಂಗ್ಸ್ಟನ್, ಜೀವಂತ ಕಲ್ಲವರು ಅವರೊಂದು 13 ರನ್ನಿಗೆ ತೃಪ್ತಿ ಪಟ್ಟರು. ಬಟ್ ನನಗೆ ಹೈಲಿ ಇಂಪ್ರೆಸ್ ಮಾಡಿದ್ದು ಯಾರು ಅಂತಂದರೆ, ಎಸ್ ಬಟ್ಲರ್ ಅವರು 45 ರನ್ ಆಡಿದ್ರು, ಫ್ಲೂಯೆಂಟಾಗಿ ಆಡಿದರು. ಬಟ್ ಅವರ ಒಂದು ಡೆಬ್ಯೂಟೆಂಟ್ ಜೇಮಿ ಸ್ಮಿತ್, ನಾನು ಅಂದುಕೊಂಡಿರಲಿಲ್ಲ ಆ ವ್ಯಕ್ತಿ ಇಷ್ಟು ಕಾನ್ಫಿಡೆಂಟಾಗಿ, ಎಸ್ಪೆಷಲಿ ನಮ್ಮ ಸ್ಪಿನ್ನರ್ಸನ್ನು ಲೀಲಾಜಾಲವಾಗಿ ಎದುರಿಸ್ತಾರೆ ಅಂತ. 12 ಬಾಲಿಗೆ 22 ರನ್ ಹೊಡೆದ್ರು. ಭಾರಿ ಚಂದ ಬ್ಯಾಟ್ ರೈಡ್ ಇತ್ತು ಮಾರ್ರೆ. ಒಂದು ವರುಣ್ ಚಕ್ರವರ್ತಿಯವರ ಬೌಲಿಂಗಲ್ಲಿ ಮುಂದೆ ಬಂದು ಡಾರಾರ್ ಅಂತ ಲಾಂಗ್ ಆಫಿಗೆ ಒಂದು 6 ಹೊಡೆದೋದು. ವರುಣ್ ಚಕ್ರವರ್ತಿಗೆ ನಮ್ಮದು ಒಂಥರ ಈಗ T20ಯಲ್ಲಿ ವರುಣ್ ಚಕ್ರವರ್ತಿ ಅಂತಂದರೆ ಭಯಂಕರ ವಿಕೆಟ್ ಟೇಕಿಂಗ್ ಬೌಲರ್ ಅಂತಾಗಿದ್ದಾರಲ್ಲ, ಸೊ ಅವರನ್ನು ಎದುರಿಸಿದಂಥ ರೀತಿ ಅದಿಷ್ಟ ಆಯಿತು. ಮತ್ತು ಪುನಃ ಜೇಮಿ ಓವರ್ಟನ್ ಎಲ್ಲ ಅವರು ವರುಣ್ ಚಕ್ರವರ್ತಿಯವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾಯಿದ್ರು, ವಿಕೆಟ್ ಹೋಗ್ತಾ ಹೋಯಿತು. ಮತ್ತು ಇನ್ನೇನು ಅವರ ಹೋರಾಟ ಏನು ನಡೆಯೋದಿಲ್ಲ ಅಂತ ಅಂದ್ಕೊಂಡೆ ನಾನು. ಯಾಕಂತಂದರೆ ಅಭಿಷೇಕ್ ಶರ್ಮಾ ಅವರಿಗೆ ಓವರ್ ಕೊಟ್ಟರು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು. 2 ಬಾಲಲ್ಲಿ ಒಂದು 6 ಒಂದು 4 ಬಂದಾಗಿದೆ. ಜೇಮಿ ಸ್ಮಿತ್ ಈಗ ಫುಲ್ ಏನು ಟಾರ್ಗೆಟ್ ಮಾಡ್ತಾರೆ ಅಭಿಷೇಕ್ ಶರ್ಮಾ ಅವ್ರನ್ನಂತ ಅಂದ್ಕೊಂಡ್ರೆ, ಅಭಿಷೇಕ್ ಶರ್ಮಾ ಅವರ 3ನೇ ಬಾಲಲ್ಲಿ ಸ್ವಲ್ಪ ಮಿಸ್ ಟೈಮ್ ಆಗಿ ಜೇಮಿ ಸ್ಮಿತ್ ಅವರು ಔಟ್ ಆದಾಗ ನಾನು ಅಂದ್ಕೊಂಡಿರಲಿಲ್ಲ ಬ್ರೈಡನ್ ಕಾರ್ಸ್ ಅವರು ಒಬ್ಬ ಬೌಲರ್. ನನಗೆ ಅವರ ಬ್ಯಾಟಿಂಗ್ ನನಗೆ ಗೊತ್ತಿರಲಿಲ್ಲ, ಅವ್ರು ಇಷ್ಟು ಚಂದ ಮಾಡಿ ಬ್ಯಾಟಿಂಗ್ ಎಬಿಲಿಟಿ ಉಂಟು ಅವರಿಗೆ ಅಂತ. ಬೌಲರ್ ಅಂತ ನಾನು ಅಂದ್ಕೊಂಡದ್ದು. ಆ ಮನುಷ್ಯವನ್ನು 31 ರನ್ ಚಚ್ತಾರೆ ಅಂತ ಯಾರು ಅಂದ್ಕೊಂಡದ್ದು. ಎಸ್ಪೆಷಲಿ ವರುಣ್ ಚಕ್ರವರ್ತಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ 6 ಎಲ್ಲ ಹೊಡೆದಾಗ ಎಲ್ಲ ಉದ್ದ ಇದ್ದಾನೆ ಎಲ್ಲೋ ದಡಿ ಅಂತಲ್ಲ, ಬಟ್ ಎಲ್ಲ ಸಹ ಹೈಟಾಗಿ ಒಳ್ಳೆ ಫಿಸಿಕ್ ಇಂಗ್ಲೆಂಡ್ ಪ್ಲೇಯರ್ಸ್ ಇದು. ಇವ್ರಿದ್ದು ಸಹ ಹಾಗೆ ಬ್ರೈಡನ್ ಕಾರ್ಸ್ ಅವ್ರದ್ದು ಬ್ಯಾಟ್ ಸ್ಟ್ರೈಡ್ ಎಲ್ಲ ಭಾರಿ ಒಳ್ಳೆ ಇತ್ತು. 17 ಬಾಲಿಗೆ 31 ರನ್ ಹೊಡೆದ್ರು. ಅವರ ಒಂದು ಆ ಕಾಂಟ್ರಿಬ್ಯೂಷನ್, ಸ್ಮಿತ್ ಮತ್ತು ಕಾರ್ಸ್ ಇದು ಕಾಂಟ್ರಿಬ್ಯೂಷನಿಂದಾಗಿ 165ಕ್ಕೆ 9 ವಿಕೆಟ್ಗಳನ್ನು ಕಳೆದುಕೊಂಡ್ರು. ಥ್ಯಾಂಕ್ಸ್ ಟು ಜಾಫ್ರಾ ಆರ್ಚರ್, ಅವ್ರದ್ದೊಂದು ಎಡವಟ್ಟಿಂದಾಗಿ ಇನ್ನೂ ಮ್ಯಾಚ್ ಮುಗಿಲಿಕ್ಕೆ 2 ಓವರ್ ಇದೆ ಅಂತ ಅನ್ನುವಾಗಲೇ ಇಲ್ಲಿ ಕಾರ್ಸ್ ಅವರು ರನ್ಔಟ್ ಆದರು. ಇಲ್ಲ ಇದ್ದರೆ ಇನ್ನೊಂದು 10 ರನ್ ಜಾಸ್ತಿ ಬರ್ತಿತ್ತಂತ ನಾನು ಅಂದ್ಕೊಳ್ತೇನೆ. 175 ತನಕ ಬೆಳೀತಿತ್ತೇನೋ. 165ಕ್ಕೆ 9 ವಿಕೆಟ್ಗಳನ್ನು ಕಳೆದುಕೊಂಡ್ರು. ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ 7 ಬೌಲರ್ಸನ್ನು ಯೂಸ್ ಮಾಡಿದರು. ಅದರಲ್ಲಿ ಹರ್ಷದೀಪ್ಗೆ 4 ಓವರ್ ಕೊಟ್ಟರು. ಮಿಕ್ಕಿದಂಥ 3 ಸ್ಪಿನ್ನರ್ಸ್ ಏನಿದ್ದಾರೆ, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ರವಿ ಬಿಷ್ಣಾಯ್, ಇವರಿಗೆ 4 ಓವರ್ ಕೊಟ್ಟು ಮಿಕ್ಕಿದಂಥ 4 ಓವರ್ಗಳಲ್ಲಿ 3 ಬೌಲರ್ಸನ್ನು ಯೂಸ್ ಮಾಡಿಕೊಂಡ್ರು. ವಾಷಿಂಗ್ಟನ್ ಸುಂದರ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರಿಗೆ 2 ಓವರ್ ಮತ್ತು ಅಭಿಷೇಕ್ ಶರ್ಮಾ ಅವರಿಗೆ 1 ಓವರ್, ಒಟ್ಟು 7 ಬೌಲರ್ಸನ್ನು ಯೂಸ್ ಮಾಡಿಕೊಂಡ್ರು. ಟು ಎನ್ ಎಕ್ಸ್ಟೆಂಟ್ ಎಲ್ಲರೂ ಚಂದ ಮಾಡಿ ಹಾಕಿದ್ರು. ಬಟ್ ವರುಣ್ ಚಕ್ರವರ್ತಿ ಮತ್ತು ಹರ್ಷದೀಪ್ ಸಿಂಗು ಅವರು ಇಷ್ಟು ಹೊಡಿಸ್ಕೊಳ್ತಾರೆ ಅಂತ ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋದು ಕಡಿಮೆ ಇರ್ತಲ್ಲ, 4 ಓವರಿಗೆ 40 ಎಲ್ಲ ಹೊಡಿಸ್ಕೊಳ್ತಾರೆ ಅಂತ. ಸೊ ಅವರಿಬ್ಬರು ಆಲ್ಮೋಸ್ಟ್ ಆ ರೇಂಜಲ್ಲಿ ಹೊಡಿಸ್ಕೊಂಡ್ರು. ಬಟ್ ವಿಕೆಟ್ ಹೋಗ್ತವೆ ಹೋಯಿತು. ಬಟ್ 165 ಈಸ್ ಅ ಗುಡ್ ಸ್ಕೋರ್. ಚೆನ್ನೈ ಪಿಚ್ಚಲ್ಲಿ ಒಂದು ಒಳ್ಳೆಯ ಸ್ಕೋರೇ. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಏನು ಇಂಗ್ಲೆಂಡಿದು ಬೌಲಿಂಗ್ ಸ್ಟಾರ್ಟ್ ಆದಾಗ ನಾವೇನು ಅಂದ್ಕೊಂಡೋದು, ನಮ್ಮ ಓಪನಿಂಗ್ ಪೇರ್ ಕ್ಲಿಕ್ ಆಗಿದೆ ಹಾಗೆ ಹೀಗೆ. ಓಪನಿಂಗ್ ಪೇರಲ್ಲಿ ಯಾರು ಸಹ ಆಡಲಿಲ್ಲ. ಫಸ್ಟ್ ಏನು 3 ಬೌಂಡ್ರಿ ಒಂದೇ ಓವರಲ್ಲಿ ಅಭಿಷೇಕ್ ಶರ್ಮಾ ಅವರು ಹೊಡೆದ್ರು. ಬಟ್ ಸೆಕೆಂಡ್ ಓವರಲ್ಲಿ ಡಮಾರ್ ಅಂತ ಅವರು ಔಟ್ ಆದರು, ಸ್ಯಾಮ್ಸನ್ ಅವರು ಕೂಡ ಔಟ್ ಆದರು. ಸೊ ನಮ್ಮ 20 ಓವರ್ ಆಗುವಷ್ಟರಲ್ಲಿ ನಮ್ಮ ಓಪನರ್ಸ್ ಇಬ್ಬರು ಸಹ ಔಟ್ ಆಗಿದೆ. 19 ರನ್ನಿಗೆ 2 ವಿಕೆಟ್ ಹೋಗಿತ್ತು ಅಂತ ಕಾಣ್ತದೆ. ಅದಾದ ಮೇಲೆ ನಿರಂತರವಾಗಿ ವಿಕೆಟ್ ಹೋಯಿತು. ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಫಸ್ಟ್ 2 ಬಾಲಿಗೆ 2 4 ಎಲ್ಲ ಹೊಡೆದ್ರು ಮಾರ್ರೆ. ಬಂದು ನಾನು ಒಂದು ಒಳ್ಳೆಯ ಲಹರಿಯಲ್ಲಿದ್ದೇನೆ, ಬ್ಯಾಟಿಂಗ್ ಲಹರಿ ಅಂತ ಹೇಳ್ತಾರಲ್ಲ, ಒಳ್ಳೆ ಫ್ಲೋ ಅಲ್ಲಿದ್ದೇನೆ ಅಂತ ಒಂದು ಪ್ರೂವ್ ಮಾಡಲಿಕ್ಕೆ ಹೋದರು.
4 ಬಾಲಿಗೆ 3 ಬೌಂಡ್ರಿ ಹೊಡೆದಾಗಿತ್ತು. ಅದಾದಮೇಲೆ ಅವರ ಸ್ಕೋರ್ 12ಕ್ಕೆ ಸಮಾಪ್ತಿ ಆಯಿತು. ಡಮಾರ್ ಅಂತ ಬೋಲ್ಡ್ ಆದರು. ಬ್ಯಾಟಿಂಗಲ್ಲಿ ಯಾರು ಕ್ಲಿಕ್ ಆಗಿದ್ರು ಅವರ ಬ್ಯಾಟ್ಸ್ಮನ್ ಬ್ರೈಡನ್ ಕಾರ್ಸ್ ಬೌಲಿಂಗಲ್ಲಿ ಏನು ಸೂಪರ್ ಆಗಿ ಬಾಲ್ ಹಾಕಿ 3 ವಿಕೆಟ್ ತೆಗೆದ್ರು. ಬಟ್ ಬಂಡೆಕಲ್ಲು ಥರ ನಿಂತ್ಕೊಂಡದ್ದು ಏಕೈಕ ಆಟಗಾರ ಯಾರು ಅಂತಂದರೆ ಅದು ನಮ್ಮ ತಿಲಕ್ ವರ್ಮಾ ಅವರು. 55 ಬಾಲಿಗೆ 72 ರನ್, 4 4 ಮತ್ತು 5 6 ಹೊಡೆದ್ರು. ಅವರು ಟಾರ್ಗೆಟ್ ಮಾಡಿದ್ದೆ ಜಾಫ್ರಾ ಆರ್ಚರನ್ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂತಂದರೆ ಬೇರೆ ಎಲ್ಲ ಬೌಲರ್ಸ್ ಟು ಆನ್ ಎಕ್ಸ್ಟೆಂಟ್ ಓಕೆ ಬೌಲ್ ಹಾಕಿದರೆ ಅವರಿದು ಜೋಫ್ರಾ ಆರ್ಚರ್ ಮಾತ್ರ ಎಷ್ಟು ಫಾಸ್ಟಾಗಿ ಓಡಿ ಬರ್ತಾಯಿದ್ರು. ಅವರ ಬಾಲ್ ಅಷ್ಟೇ ಫಾಸ್ಟಾಗಿ ದಡ್ ಅಂತ ಹೋಗ್ತಾ ಇತ್ತು. 4 ಓವರಿಗೆ 60 ರನ್ ಹೊಡಿಸ್ಕೊಂಡ್ರು. ಹಾರಿಬಲ್. ಯಾಕಂತಂದರೆ ಯೂಶ್ವಲಿ ನಾವು ಈ ಥರದ ಬೌಲಿಂಗ್ ಪರ್ಫಾರ್ಮೆನ್ಸ್ ಎಲ್ಲಿ ನೋಡ್ತೇವೆ ಅಂತಂದರೆ ಒಂದು ಟೀಮ್ 20 ಓವರಿಗೆ 225 230 ಎಲ್ಲ ಹೊಡೆದ್ರೆ ಯಾವುದೋ ಒಂದು ಬೌಲರ್ ನಾಯಿಗೆ ಹೊಡೆದಾಗೆ ಹೊಡೆಸ್ಕೊಂಡಿರ್ತಾರೆ. ಅಂದರೆ 4 ಓವರಿಗೆ 60 70 ಹೊಡಿಸ್ಕೊಂಡಿರ್ತಾರೆ. ಬಟ್ ಸ್ಕೋರ್ ಇರೋದು 166 ಟಾರ್ಗೆಟ್. ಅಂದರೆ ಅಂಥ ಒಂದು ಬ್ಯಾಟಿಂಗ್ ಟ್ರ್ಯಾಕ್ ಏನಲ್ಲ. ಅದರಲ್ಲಿ ಸಹ ಇವರು 4 ಓವರಿಗೆ 60 ರನ್ ಹೊಡಿಸ್ಕೊಂಡ್ರು ಅಂತಂದರೆ ಹಾರಿಬಲ್ ಬೌಲ್ ಹಾಕಿದ್ದಾರೆ ಅಂತ ಅರ್ಥ. ಅಥವಾ ಯಾವ ಬ್ಯಾಟ್ಸ್ಮನ್ ಎಲ್ಲ ಇವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ. ನಾ ಹಾರಿಬಲ್ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಬಟ್ ಇವರನ್ನೇ ಟಾರ್ಗೆಟ್ ಮಾಡಿರೋದಂತೂ ಅದು ಎದ್ದು ಕಾಣ್ತೈತಿ. ಯಾಕಂತಂದರೆ ಜೋಫ್ರಾ ಆರ್ಚರ್ ಬಂದ ಕೂಡಲೇ ತಿಲಕ್ ವರ್ಮಾ ಅವ್ರದ್ದು ಕಾನ್ಫಿಡೆನ್ಸೇ ಬೇರೆ ಲೆವೆಲಲ್ಲಿ ಇರ್ತೈತೆ. ಬಂದ ಹೊಡಿತೇನೆ ಅಂತ ದಡ್ ಅಂತ ಹೊಡಿತಾ ಇದ್ರು. ಕೆಲವೊಂದು ಫ್ಲ್ಯಾಟ್ 6, ಎಸ್ ಒಂದು ಎಜ್ಜಾಗೆಲ್ಲ ಹಿಂದೆ 6 ಹೋಯಿತು. ಒಂದು ಆಫ್ ಸೈಡಿಗೆ ಸ್ಕ್ವೇರ್ ಕಟ್ಟಲ್ಲಿ ಸ್ವಿಂಗ್ ಅಂತ ಒಂದು ಫ್ಲ್ಯಾಟ್ 6 ಹೋಯ್ತು ತಿಲಕ್ ವರ್ಮಾ ಅವ್ರದ್ದು. ಯಪ್ಪ ಏನು ಫಾಸ್ಟಾಗಿ ಹೋಯ್ತು ಗೊತ್ತುಂಟ. ಸೂಪರಾಗಿ ಆಡಿದರು. ಅವರಿಗೆ ಟು ಆನ್ ಎಕ್ಸ್ಟೆಂಟ್ ಒಂದು ಸಪೋರ್ಟ್ ಕೊಟ್ಟದ್ದು ಅಂತಂದರೆ ಸುಂದರ್ ಅವರದ್ದು ಕ್ಯಾಚ್. ಆದಿಲ್ ರಶೀದ್ ಅವರು 10 ರನ್ನಲ್ಲಿದ್ದಾಗ ಸುಂದರ್ ಅವರದ್ದು ಕ್ಯಾಚ್ ಬಿಟ್ಟರು. ಆ ಒಂದು ಕ್ಯಾಚ್ ಏನಾದರೂ ಅದು ಈಸಿ ಕ್ಯಾಚೇ ಆಗಿತ್ತು. ಆದಿಲ್ ರಶೀದ್ ಅವರು ಆ ಕ್ಯಾಚ್ ಹಿಡಿದಿದ್ರೆ ಮ್ಯಾಚಿನ ಗತಿ ಆ ಕಡೆ ಈ ಕಡೆ ಆಗ್ತಾ ಇತ್ತೋ ಏನೋ. ಬಟ್ ಅವರು ಕ್ಯಾಚ್ ಬಿಟ್ಟದಕ್ಕೆ ಸುಂದರ್ ಅವರು 19 ಬಾಲಿಗೆ 26 ರನ್ ಹೊಡೆದ್ರು. ಸೊ 16 ರನ್ ಎಕ್ಸ್ಟ್ರಾ ಹೊಡೆದ್ರು. ಅದು ಮೇ ಬಿ ತಿಲಕ್ ವರ್ಮಾ ಅವರಿಗೆ ಒಂದು ಸಪೋರ್ಟಿವ್ ಆಗಿ ಆ ಒಂದು ಮೊಮೆಂಟಲ್ಲಿ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡ್ರು ಯಾರು ಸುಂದರ್ ಅವರು. ಯಾಕಂತಂದರೆ ನಮ್ಮ ನಿನ್ನೆಯ ಮ್ಯಾಚಲ್ಲಿ ಬ್ಯಾಟಿಂಗ್ ಅಂತ ನೋಡೋದಿದ್ರು ಸ್ವಲ್ಪ ವೀಕರ್ ಬ್ಯಾಟಿಂಗ್ ಸೈಡ್ ಅಂತ ಅನ್ನಿಸ್ತಿತ್ತು. ಯಾಕಂತಂದರೆ ರಿಂಕು ಸಿಂಗ್ ಇರಲಿಲ್ಲ, ನಿತೀಶ್ ರೆಡ್ಡಿ ಇರಲಿಲ್ಲ. ಅವರ ಬದಲಾಗಿ ಧ್ರುವ್ ಜುರೇಲ್ ಮತ್ತು ಸುಂದರ್ ಅವರು ಆಡಿದ್ದು. ಎಸ್, ಸುಂದರ್ ಒಂದು ಪರಿಪೂರ್ಣ ಆಲ್ರೌಂಡರೇ. ಬಟ್ ನಿಮಗೆ ಪ್ಯೂರ್ ಬ್ಯಾಟಿಂಗ್ ಅಂತ ನೋಡಿದಾಗ ರಿಂಕು ಸಿಂಗ್ ಮತ್ತು ನಿತೀಶ್ ರೆಡ್ಡಿ ಅವರ ಬ್ಯಾಟಿಂಗ್ ನೋಡಿದರೆ ಧ್ರುವ್ ಜುರೇಲ್ ಮತ್ತು ಸುಂದರ್ ಅವರದ್ದು ಸ್ವಲ್ಪ ಕಡಿಮೆ ಅಂತ ನಮಗೆ ಭಾಸ ಆಗ್ತಿದೆ. ಸೊ ಆದ್ದರಿಂದ ಸ್ವಲ್ಪ ವೀಕರ್ ಬ್ಯಾಟಿಂಗ್ ಸೈಡ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಕರೆಕ್ಟಾಗಿ ದಡ ಅಂತ ವಿಕೆಟ್ ಹೋಯಿತು. ಸುಂದರ್ ಅವ್ರು ನಿಂತ್ಕೊಂಡ್ರು ಯಾರಿಗೆ, ನಮ್ಮ ತಿಲಕ್ ವರ್ಮಾ ಅವ್ರಿಗೆ ಸಪೋರ್ಟ್ ಕೊಡಲಿಕ್ಕೆ. ಕರೆಕ್ಟ್ ಟೈಮ್ಗೆ ಸುಂದರ್ ಅವರು ಬೋಲ್ಡ್ ಆದರು. ಅದಾದಮೇಲೆ ಅಕ್ಷರ್ ಪಟೇಲ್ ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಹರ್ಷದೀಪ್ ಅವರು ಒಂದು 4 ಏನೋ ಹೊಡೆದ್ರು ಇನ್ಸೈಡ್ ಎಡ್ಜ್ ಆಗಿ, ಅಲ್ಲಿ ಹಿಂದೆ 4 ಹೋಯಿತು. ಬಟ್ ಅವರು ಸಹ ಔಟ್ ಆದರು. ಆ ಕ್ಷಣಕ್ಕೆ 8 ವಿಕೆಟ್ ಹೋದಾಗ ಪ್ರೆಷರ್ ಅಂತೂ ತುಂಬ ಕ್ರಿಯೇಟ್ ಆಗಿದ್ದಂತೂ ಹೌದು ಯಾರು ತಿಲಕ್ ವರ್ಮಾ ಮೇಲೆ. ಬಟ್ ನಮ್ಮ ರವಿ ಬಿಷ್ಣಾಯ್, ಗಿರಗಿರ ಬಾಯ್ ರವಿ ಬಿಷ್ಣಾಯ್ ಅವರು 2 4 ಹೊಡೆದ್ರು ನೋಡಿ. ಅದು ನಿಜವಾಗಿ ಕೂಡ ತಂಡಕ್ಕೆ ಎಸ್ಪೆಷಲಿ ತಿಲಕ್ ವರ್ಮಾ ಅವರಿಗೆ ಒಂದು ಸಮಾಧಾನ ಅಂತೂ ಸಿಕ್ಕಿದಂತ ಹೌದು. ಅವರಿಂದ 2 ಬೌಂಡ್ರಿ ಬರುತ್ತೆ ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಹೀಗೆ ಡಿಫೆಂಡ್ ಮಾಡಿದರೆ ಸಾಕು, ವಿಕೆಟ್ ಹೋಗೋದಿದ್ರೆ ಸಾಕಂತ ನಾವು ಅಂದ್ಕೊಂಡದ್ದು. ಬಟ್ 2 4 ಬಂಪರ್ ಆಗಿ ಲಾಟ್ರಿ ಥರ ನಮ್ಗೆ ಆ ಒಂದು 2 4 ಬಂತು. 2 ಕೂಡ ಟು ಆನ್ ಎಕ್ಸ್ಟೆಂಟ್ ಒಂದು ಚಂದ ಶಾರ್ಟೇ ಆಗಿತ್ತು. ಅಲಕ್ ಬುಲಕ್ ಇನ್ಸೈಡ್ ಎಡ್ಜಾಗಿ ಅಂತೂ ಹೋಗಲಿಲ್ಲಪ್ಪ 4. ಒಂದು ಔಟ್ಸೈಡ್ ಎಡ್ಜಲ್ಲಿ ಆ ಕಡೆ ಹೋಯಿತು, ಪಾಯಿಂಟ್ ಮೇಲೆ ಒಂದು 4 ಹೋಯಿತು. ಬಟ್ ಫಸ್ಟ್ 4 ಅವ್ರು ಹೊಡೆದದ್ದು ಇಟ್ ವಾಸ್ ಅ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟೇ ಆಗಿತ್ತು. ಕೊನೆಗೆ ತಿಲಕ್ ವರ್ಮಾ ಅವರು 4 ಹೊಡೆಯೋದರ ಮೂಲಕ 19.2 ಓವರ್ಸಲ್ಲಿ ಭಾರತ ವಿಜಯ ದಾಖಲಿಸಿತು, ಜಯವನ್ನು ದಾಖಲಿಸಿತು. ಸೆಲೆಬ್ರೇಷನ್ ನೋಡಿದಾಗಲೇ ಗೊತ್ತಾಯಿತು ಯಾರ್ದು, ನಮ್ಮ ತಿಲಕ್ ವರ್ಮಾ ಅವರು ಸೆಲೆಬ್ರೇಷನಲ್ಲೇ ಒಂದು ಖುಷಿ ಕಾಣ್ತೈತಿ. ನಾವು ವಿಜಯ ತಂದು ಕೊಟ್ಟೆ ನಮ್ಮ ಭಾರತ ತಂಡಕ್ಕೆ ಅಂತ. ಲಾಸ್ಟ್ 4 ಇನ್ನಿಂಗ್ಸ್ ನೀವು ಕನ್ಸಿಡರ್ ಮಾಡಿದರೆ ತಿಲಕ್ ವರ್ಮಾ ಅವರು ಔಟೇ ಆಗಲಿಲ್ಲ. ಸೌತ್ ಆಫ್ರಿಕಾದಲ್ಲಿ ಲಾಸ್ಟ್ 2 ಮ್ಯಾಚ್ 100 ಹೊಡೆದಿದ್ರು. ಅವರು ಅನ್ಬೀಟನ್ 100 ಹೊಡೆದಿದ್ರು. ಫಸ್ಟ್ T20 ಮ್ಯಾಚ್ ಇಂಗ್ಲೆಂಡ್ ಮೇಲೆ ಸಹ ಅವರು ನಾಟ್ಔಟ್ ಆಗಿದ್ದರು. ಈ ಸೆಕೆಂಡ್ T20ಯಲ್ಲಿ ಸಹ ನಾಟ್ಔಟ್ ಆಗಿರೋದ್ರಿಂದಾಗಿ ಇದೇ ರೀತಿಯಾಗಿ ಕನ್ಸಿಸ್ಟೆಂಟಾಗಿ ಈ ಸೀರೀಸಲ್ಲಿ ಆಡಿದರೆ ಅವರು ನಂಬರ್ 1 T20 ರ್ಯಾಂಕ್ ಆಗಬಹುದು. T20 ಬ್ಯಾಟ್ಸ್ಮನ್ನಲ್ಲಿ ನಂಬರ್ 1 ಸ್ಥಾನವನ್ನು ಗಳಿಸಬಹುದು ಅಂತ ನನಗೆ ಯಾಕೋ ಅನ್ನಿಸ್ತಾ ಉಂಟು. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಇನ್ನು 3 T20ಯಲ್ಲಿ ಮೇ ಬಿ ಶಮಿ ಅವರಿಗೆ ಚಾನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಶಮಿ ಅವರಿಗೆ ಚಾನ್ಸ್ ಕೊಡಬೇಕು. ಅವರು 14 ತಿಂಗಳ ನಂತರ ಬೆಂಚ್ ಕಾಯಿಸ್ಲಿಕ್ಕೆ ಆಗೋದಿದ್ರೆ ಅವರು ಬರೋ ಅಗತ್ಯ ಇರಲಿಲ್ವ ಅಂತ ಅಲ್ವಾ. ಅವ್ರು ಇನ್ನೂ ಸಹ ಟ್ರೈನಿಂಗ್ ಕ್ಯಾಂಪಲ್ಲೇ ಇರ್ಬೋದಿತ್ತು. ಅವರು ಸೀನಿಯರ್ ಪ್ಲೇಯರು ಬೆಂಚಲ್ಲಿ ಇರೋದು ಬೇಡಪ್ಪ, ಅವರಿಗೊಂದು ಚಾನ್ಸ್ ಕೊಡಿ ಅಂತ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಸರಿ, ಹಾಗಾದರೆ ಬರುವ
ನಮಸ್ಕಾರಗಳು.